ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ವಿಶ್ವಸಂಸ್ಥೆಯ ಅನೇಕ ದಿನಗಳ ಘೋಷಣೆಯಲ್ಲಿ ವಿಶ್ವ ಗುಬ್ಬಚ್ಚಿ ದಿನ ಅಂತ ಕೂಡ ಒಂದಿದೆ. ಅದು ಮಾರ್ಚ್ ತಿಂಗಳಲ್ಲೇ ಬರುತ್ತೆ. ಮಾರ್ಚ್ ತಿಂಗಳಲ್ಲಿ ಒಂದು ದಿನ, ಅದೆಷ್ಟನೇ ತಾರೀಕು ಅಂತ ನನಗೂ ಸರಿಯಾಗಿ ನೆನಪಿಲ್ಲ. ಗುಬ್ಬಚ್ಚಿಗಾಗಿಯೇ ಒಂದು ದಿನವನ್ನು ಘೋಷಣೆ ಮಾಡಿದೆ. ಗುಬ್ಬಿ ಅಥವಾ ಗುಬ್ಬಚ್ಚಿ, ಚಿಟುಗುಬ್ಬಿ ಅಂತೆಲ್ಲ ಕರೀತಕ್ಕಂತಹ ಅತ್ಯಂತ ಮುದ್ದಾದ ನಿರುಪದ್ರವಿ ಒಂದು ಪಕ್ಷಿ ನಿಮಗೆಲ್ಲ ಪರಿಚಯ. ಅದರ ಸಂತಾನ ತುಂಬಾ ಕಡಿಮೆ ಆಗ್ಬಿಟ್ಟಿತ್ತು. ಕೆಲವರೆಲ್ಲ ಹೇಳ್ತಾ ಇದ್ರು ಮೊಬೈಲ್ ವೇವ್ಸ್ಗಳಿಂದ ಅದಕ್ಕೆ ತೊಂದರೆ ಆಗ್ತಾ ಇದೆ, ಅದರ ಸಂತಾನ ನಾಶ ಆಗ್ತಾ ಇದೆ ಅಂತೇಳಿ. ಚೀನಾ ದೇಶ ಅನೇಕ ಮೂರ್ಖತನಗಳನ್ನು ಮಾಡಿದೆ. ಅಂತಹ ಒಂದು ಮೂರ್ಖತನ ಏನಪ್ಪಾ ಅಂದ್ರೆ, ಬೆಳೆಗಳನ್ನ ತಿಂದು ಹಾಕತ್ತೆ ಅಂತ ಹೇಳಿ ಗುಬ್ಬಿಗಳ ಸರ್ವನಾಶಕ್ಕೆ ಕರೆ ಕೊಟ್ಟಿತ್ತು. ಸುಮಾರು 50-60 ವರ್ಷಗಳ ಹಿಂದೆ ನಾವು ಕೇಳ್ತೀವಿ ಅದನ್ನು. ಯಾರು ಗುಬ್ಬಿಯನ್ನ ಹೆಚ್ಚು ಹೆಚ್ಚು ಕೊಂದ್ಕೊಂಡು ಬರ್ತಾರೆ ಅವರಿಗೆ ಬಹುಮಾನ ಕೊಡೋದು. ಈ ರೀತಿ ಗುಬ್ಬಿಗಳನ್ನ ನಾಶ ಮಾಡಿಬಿಟ್ಟು ಚೀನಾ ದೇಶ. ಮುಂದೆ ಅವ್ರಿಗೆ ಅರ್ಥ ಆಯ್ತು, ಗುಬ್ಬಿಗಳು ದವಸ ಧಾನ್ಯಗಳನ್ನ ಏನ್ ತಿಂದು ಮುಗಿಸ್ತಾ ಇದ್ವೋ, ಎಷ್ಟು ತಿಂತಾ ಇದ್ವೋ ಅದಕ್ಕಿಂತ ಹೆಚ್ಚಾಗಿ ನುಕ್ಸಾನ ಆಗಕ್ಕೆ ಶುರುವಾಯ್ತು. ಯಾಕೆ ಅಂದ್ರೆ, ಯಾವುದೇ ಗುಬ್ಬಿ ಅಥವಾ ಪಕ್ಷಿ ಕೇವಲ ದವಸ ಧಾನ್ಯಗಳನ್ನು ತಿನ್ನಲ್ಲ. ಅದಕ್ಕೆ ದವಸ ಧಾನ್ಯಗಳಿಗಿಂತ ಹೆಚ್ಚಾಗಿ ಪಕ್ಷಿಗಳ ಆಹಾರ ಹುಳು ಉಪ್ಪಳೆಗಳು. ಅವು ಮಾಂಸಾಹಾರಿಗಳು ಅಂದ್ರೂ ಕೂಡ ಒಂದು ರೀತಿ ಕ್ಲೀನಿಂಗ್ ಏಜೆಂಟ್ ಅಂತಾನೆ ಕರಿಬೇಕು. ಅಥವಾ ರೈತನ ಮಿತ್ರರು ಕ್ಲೀನಿಂಗ್ ಏಜೆಂಟ್ಸ್ ಅಂತ ಕರಿಬಹುದು. ಕೋಗಿಲೆಯನ್ನು ಕೂಡ ರೈತ ಮಿತ್ರ ಅಂತಾನೆ ಕರೀತಾರೆ. ಅಂದ್ರೆ ಹುಳಗಳನ್ನ, ಹಾವುಗಳನ್ನ, ಹಲ್ಲಿಗಳನ್ನ, ಕೆಲವು ಇಲಿಗಳನ್ನ, ಹೀಗೆ ಅನೇಕ ವಿಷಕಾರಿ ಅಥವಾ ವಿಷವಲ್ಲದ ಹುಳಗಳನ್ನೆಲ್ಲ ತಿಂದು ಮುಗಿಸ್ತವೆ. ಅದರಲ್ಲಿ ಸ್ವಲ್ಪ ಕಾಳುಗಳನ್ನು ತಿನ್ಬಹುದು, ತಿನ್ಲಿ, ಏನ್ ತೊಂದರೆ ಇಲ್ಲ. ಕೊನೆಗೆ ಚೀನಾದವ್ರಿಗೆ ಅರ್ಥ ಆಯ್ತು, ಬೇರೆ ದೇಶದಿಂದ ಗುಬ್ಬಿಗಳನ್ನು ತರಿಸ್ಕೊಂಡು ಅವ್ರ ದೇಶದಲ್ಲಿ ಆ ತಳಿವರ್ಧನೆಯನ್ನು ಮಾಡಿದ್ರು. ನಮ್ಮಲ್ಲೂ ಕೂಡ ಮೊಬೈಲ್ ಕಾರಣದಿಂದನೋ ಮತ್ತೆ ಯಾವುದೋ ಕಾರಣದಿಂದ ಗುಬ್ಬಿಗಳ ಸಂತಾನ ಪೂರ್ಣ ಕಡಿಮೆ ಆಗಿತ್ತು. ಪುಣ್ಯಕ್ಕೆ ಇವಾಗ ಬರ್ತಾ ಇದ್ದಾವೆ. ಪಕ್ಷಿಗಳ ಇರುವಿಕೆ ಒಂದು ವೇಳೆ ಜಗತ್ನಲ್ಲಿ ಇಲ್ಲದೆ ಹೋಗಿದ್ರೆ, ಕಲ್ಪಿಸ್ಕೊಳ್ಳಿ, ಯಾವುದೂ ಪಕ್ಷಿ ಇಲ್ಲಪ್ಪ, ಪ್ರಾಯಶಃ ಇನ್ನೂ ಹೆಚ್ಚು ಹುಚ್ಚಾಸ್ಪತ್ರೆಗಳಾಗ್ತಿದ್ವು ಅಂತ ಕಾಣುತ್ತೆ. ಅಂದ್ರೆ ಪಕ್ಷಿಗಳ ನೋಟ, ಪಕ್ಷಿಗಳ ಒಡನೆ ಸಂಸಾರ, ಅವುಗಳ ಜೊತೆ ಇರ್ತಕ್ಕಂಥದ್ದು, ಜೊತೆಗೆ ಅವುಗಳ ಕೂಜನ, ಪಕ್ಷಿಗಳ ಹಾಡುವಿಕೆ ಎಷ್ಟು ಚಂದ. ಬರೀ ಕೋಗಿಲೆನಷ್ಟೇ ಮನುಷ್ಯ ಬಹಳಷ್ಟು ವರ್ಣಿಸಿದಾನೆ. ಬಹಳ ಅಂದ್ರೆ ನವಿಲನ್ನ ರೂಪಕ್ಕೋಸ್ಕರ ವರ್ಣಿಸಿದಾನೆ. ಆದ್ರೆ ಕಾಡಿಗೆ ಹೋದ್ರೆ ನೀವು ಎಂತೆಂಥ ನಾದಗಳು, ಎಂತೆಂಥ ದೃಶ್ಯಗಳು, ಎಂತೆಂಥ ಗೂಡುಗಳು, ಎಷ್ಟು ಉಪಯೋಗಕಾರಿ. ಆಮೇಲೆ ಪಕ್ಷಿಗಳದ್ದು ಒಂದು ವೈಶಿಷ್ಟ್ಯ ಏನಪ್ಪಾ ಅಂದ್ರೆ, ತಾವಾಗೆ ಬಂದು ಮನುಷ್ಯನಿಗೆ ತೊಂದರೆ ಕೊಡಲ್ಲ. ಈ ಹಾವು, ಚೇಳು ಅಥವಾ ಬೇರೆ ಬೇರೆ ಕೆಲವು ಸರೀಸೃಪಗಳು, ಹುಳಗಳು ನಿಮಗೆ ಬಂದು ತೊಂದರೆ ಕೊಡ್ತಾವಲ್ಲ, ಹಾಗೆ ಅವು ಸುಮ್ಮನೆ ಬಂದ್ರೆ ಕಚ್ಚೋದು ಅಥವಾ ನಿಮ್ಮ ಮೇಲೆ ಕೂತ್ಕೊಳ್ಳೋದು
ಅವು ಯಾವ ಇಷ್ಟಪಡಲ್ಲ. ಇನ್ನು ಮನುಷ್ಯನಿಂದ ದೂರ ಇರಕ್ಕೆ ಇಷ್ಟಪಡ್ತಾವ. ಮನುಷ್ಯನಿಂದ ದೂರ ಇರಕ್ಕೆ ನಮ್ಮಲ್ಲಿ ಒಂದು ಪಾರಿವಾಳದ ಜೋಡಿ ಇದೆ, ನೀವೆಲ್ಲ ಗಮನಿಸಿರ್ಬೇಕು. ನಾನು ಏನ್ ಮೇಲ್ಗಡೆ ಪೂರ್ಣ ಮೇಲೆ ನಮ್ಮ ರೂಮ್ ಹತ್ರನೇ ಅಲ್ಲಿ ಪಕ್ಷಿಗಳು ಬರ್ಲಿ ಅಂತಾನೆ ಒಂದು ಆ ಮರದ್ದೊಂದು ಸ್ಥಾನ ಮಾಡಿಸ್ದೆ. ಎರಡೂ ಕಡೆ ಹೆಚ್ಚು ಪಾರಿವಾಳಗಳು ಬರ್ತವೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವೆರಡು ಸುಮಾರು 8 ವರ್ಷ ಆಯ್ತು ಅಂತ ಕಾಣುತ್ತೆ. ಮರಿ ಮಾಡ್ತವೆ. ಒಂದು ಏನಿಲ್ಲ ಅಂದ್ರೂ ಒಂದು ವರ್ಷಕ್ಕೆ 4 ಸಾರಿ ಎರಡೆರಡು ಮರಿಗಳನ್ನು ಮಾಡುತ್ತೆ. ಅಂದ್ರೆ 8 ಮರಿಗಳು ವರ್ಷಕ್ಕೆ ಅದಕ್ಕೆ. ಅಂಥದ್ರಲ್ಲಿ ಅದು ಅಪ್ಪಿತಪ್ಪಿಯೂ ಕೂಡ ಮರಿಗಳನ್ನ ಇಟ್ಕೊಳ್ಳಲ್ಲ. ದೊಡ್ಡದಾಗ್ತಿದ್ದಂಗೆ ಕೊಕ್ಕಿ ಕೊಕ್ಕಿ ಓಡಿಸ್ಬಿಡುತ್ತೆ. ಅವೆರಡೇ ಇದಾವೆ ಜೋಡಿ. ಆದ್ರೆ ಒಂದು ಚೂರು ತೊಂದರೆ ಕೊಟ್ಟಿಲ್ಲ. ಅಂದ್ರೆ ಅವನ್ ಕಳಿಸ್ಬೇಕು, ಬಿಟ್ಟು ಕಳಿಸ್ಬೇಕು ಅಂತ ಹೇಳಿ ಬಹಳ ಅಂದ್ರೆ ಹಿಕ್ಕಿ ಆಗ್ತವೆ. ಅದನ್ನ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ಮುಗೀತು. ಎಷ್ಟು ಸುಂದರ ಅವುಗಳ ಆಟ, ಅವುಗಳ ಇರುವಿಕೆನೆ ಒಂದು ಅದ್ಭುತವಾದಂತಹ ಅನುಭವ. ಇನ್ನು ನಮ್ಮ ಕಿಟಕಿಗೆ ಯಾವುದೋ ಅದು ಹೆಸರೇನೋ ಹೇಳ್ತಾರೆ, ನಮ್ಮ ತಿಮ್ಮಪ್ಪ ಅಂತ ಇದ್ದಾರೆ ಧಾರವಾಡದಲ್ಲಿ. ಅದು ಹುಲ್ ಕಡ್ಡಿ ತಂದು ಗೂಡು ಮಾಡುತ್ತೆ. ಬರೀ ಹುಲ್ಲು ಕಡ್ಡಿಗಳು ಬೀಳಿಸುತ್ತೆ ಎಷ್ಟೊಂದು ಬೀಳಿಸುತ್ತೆ ಅಂದ್ರೆ, ಆದ್ರೂ ಮತ್ತೆ ಗೂಡು ಮಾಡಿ ಮೊಟ್ಟೆ ಮಾಡ್ಕೊಂಡು ಮರಿ ಮಾಡ್ಕೊಂಡು ಹೊರಟೋಗ್ಬಿಡುತ್ತೆ. ಬೇಸಿಗೆಯಲ್ಲಿ ಇರಲ್ಲ ಅದು. ಬೇಸಿಗೆ ಕಳೆದು ಮಳೆಗಾಲದಲ್ಲಿನೋ ಬರುತ್ತೆ. ಅದು ಮಳೆಗಾಲದಲ್ಲ ಚಳಿಗಾಲದಲ್ಲೂ ಬರುತ್ತೆ. ಅಂಥದ್ರಲ್ಲೂ ಒಂದೊಂದ್ಸರಿ ಬೆಕ್ಕುಗಳು ಅದನ್ನು ಹಿಡಿದು ತಿಂದಾಕ್ಬಿಡ್ತವೆ ಮರಿಗಳನ್ನ, ಅಥವಾ ಹಕ್ಕಿನ ತಿನ್ನಾಕ. ರಾತ್ರಿ ಹೊತ್ತು ಬೆಕ್ಕಿಗೆ ಸಿಕ್ಬಿಡ್ತಾವ. ಹೀಗೆ ಒಟ್ಟು ಒಂಥರದ್ದಲ್ಲ, ಎಷ್ಟು ಸಾವಿರಾರು ಜಾತಿಯ ಪಕ್ಷಿಗಳು. ಅದಕ್ಕೆ ನಾವು ಪಕ್ಷಿಗಳನ್ನ ಉಳಿಸ್ಕೊಳ್ಬೇಕು, ಅವುಗಳ ಸಂತಾನ ಬೆಳೆಸ್ಬೇಕು. ನಾವೇನು ಮಾಡ್ಬೇಕಾಗಿಲ್ಲ. ಅವಕ್ಕೆ ಬೇಕಾದ ಕೆಲವು ಹಣ್ಣುಗಳನ್ನು ಬೆಳೆಸೋದು, ಚೆರಿ ಮರಗಳು, ಆಮೇಲಿಂದ ಗಂಧದ ಮರಗಳು, ಆಮೇಲೆ ಬೇರೆ ಬೇರೆ ಕೆಲವು ಹಣ್ಣಿನ ಗಿಡಗಳು. ಅವಕ್ಕೆ ಮುಳ್ಳಿನ ನಡುವೆ ಹಣ್ಣಿದ್ರು ತಗೊಂಡು ತಿಂತಾವ, ಏನು ತೊಂದರೆ ಇಲ್ಲ. ಅದಕ್ಕೆ ಹಣ್ಣನ್ನ ಬೆಳೆಸಿ, ಇಲ್ಲಿ ನೀರನ್ನ ಇಡೋ ಅಗತ್ಯ ಏನು ಅಷ್ಟೊಂದೇನಿಲ್ಲ ಅನ್ಸುತ್ತೆ. ನೀರು ಸಿಗುತ್ತೆ. ಸುತ್ತಮುತ್ತ ನೀರಿನ ಟ್ಯಾಂಕ್ಗಳು, ಕುಡಿಯೋದಕ್ಕೆ ಅದಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಇನ್ನೊಂದಷ್ಟು ಗುಬ್ಬಿ ಗೂಡುಗಳನ್ನ ಹಾಕ್ಸ್ಬೋದು. ಗುಬ್ಬಿ ಗೂಡುಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮೊದಲು ಈ ಅಟ್ಟಗಳು ಇರ್ತಿದ್ವಲ್ಲ, ಜಂತಿ ಮನೆಗಳಿರ್ತಿದ್ವಲ್ಲ, ಅಲ್ಲಿ ಅವಕ್ಕೆ ತೂತ್ಗಳು ಸಿಗ್ತಿದ್ವು ಇರಕ್ಕೆ. ಮಣ್ಣಿನ ಗೋಡೆಗಳಿದ್ರೆ ಗೂಡು ಮಾಡ್ಕೊಂತಿದ್ವು, ತೂತ್ ಮಾಡ್ಕೊಂತಿದ್ವು, ಇರ್ತಿದ್ವು. ಇವಾಗ ಸಿಮೆಂಟ್ ಬಂದು, RCC ಬಂದು ಅವಕ್ಕೆ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಹಂಗಂತ ಅವುಗಳ ಸಂತಾನವನ್ನ ಕಡಿಮೆ ಮಾಡಬಾರ್ದು. ನಾವೇ ಅವಕ್ಕೆ ಗೂಡನ್ನ ನಿರ್ಮಿಸಿ ಕೊಡ್ಬೇಕು. ಮತ್ತೆ ನೀವೇನು ಮನೆಗಳನ್ನ ಕಟ್ಟಿಸ್ತಿರಲ್ಲ, ಮೇಲೆ RCC ಹಿಂಭಾಗ ಅಂದ್ರೆ ನಿಮ್ಮ ಈ ಏನು ಕಾಂಪೌಂಡ್ ಕಡೆ ನೀವೇನು ಓಡಾಡ್ತೀರಾ ಅಥವಾ ಮನೆ ಎಲ್ಲ ಆ ಕಡೆ ಬೇಡ, ಪೂರ್ಣ ಹಿಂದಕ್ಕೆ ಗೂಡು ಮಾಡಿಸ್ಬೋದು. ಪಾರಿವಾಳಕ್ಕೆ ಗೋಡೆ ಕಟ್ಟುವಾಗ್ಲೇನೆ ಒಂದ್ ಸ್ವಲ್ಪ ಅವಕ್ಕೆ ಹೊರಗಡೆ ಹೋಗಕ್ಕೆ ಬರಕ್ಕೆ, ಆಮೇಲೆ ಚಾಟ್ ಆಗಂಗೆ, ಅಂದ್ರೆ ನೀರ್ ಬೀಳ್ಲಾರ್ದಂಗೆ ಒಂದ್ ಸ್ವಲ್ಪ ಮುಂದಕ್ಕೆ ಚಾಚಿ ಆ ಗೂಡಿನ ವ್ಯವಸ್ಥೆ ಮಾಡಿಬಿಟ್ರೆ ಇಷ್ಟು ಪಾರಿವಾಳಗಳು ಬಂದು ಕುತ್ಕೊಂತ. ಆಮೇಲೆ ನಿಮಗೆ ತೊಂದರೆ ಕೊಡಲ್ಲ. ಆ ಕಡೆ ಹಿಂದಕ್ಕೆ ಮಾಡಿಸ್ಬೇಕು. ಅವುಗಳ ಹಿಕ್ಕಿ ಎಲ್ಲ ಕೆಳಗೆ ಬೀಳ್ಬೇಕು, ಅಥವಾ ಅವೇ ಬೆಳೆಸ್ಕೊಳ್ತಾವ, ತೊಂದರೆ ಇಲ್ಲ. ನಿಮ್ ಕಡೆ ಬರೋದೇ ಇಲ್ಲ ಅವು. ಹಿಂದಕ್ಕೆ ಪೂರ್ಣ ಹಿಂದಕ್ಕೆ ಮಾಡಿಸ್ಬಿಟ್ರೆ, ಆ ಗೋಡೆ ಹಿಂದಕ್ಕೆ ಮಾಡಿಸ್ಬಿಟ್ರೆ ಅವು ಅಲ್ಲಲ್ಲೇ ಬೆಳೆಸ್ಕೊಳ್ತವೆ. ಅದು ಗೊಬ್ಬರ ಆಗತ್ತೆ, ಒಳ್ಳೆ ಗೊಬ್ಬರ ಆಗತ್ತೆ. ಅವುಗಳು ತಮ್ಮ ಆಹಾರ ತಾವು ಹುಡ್ಕೊಳ್ತವೆ. ನೀವು ಹಾಕ್ತಾ ಇದ್ರು ಕೂಡ ಕೆಲವರು ಆಹಾರವನ್ನು ಹಾಕ್ತಾರೆ. ಹೀಗೆ ಪಕ್ಷಿಗಳನ್ನ ಉಳಿಸ್ಕೊಳ್ಳೋದು ಮನುಷ್ಯನ ಕರ್ತವ್ಯ. ಯಾಕಂದ್ರೆ ಹಾಳು ಮಾಡಿರೋನು ಅವನೇ. ಅವುಗಳನ್ನ ಸಹಜವಾಗಿ ಬದುಕಕ್ ಬಿಟ್ಟಿದ್ರೆ, ಕಾಡಿದ್ದಿದ್ರೆ ಅವ್ನು ನಮ್ಮ ಹತ್ರ ಬರ್ತಾನೆ ಇರ್ತಿಲ್ಲ. ಈಗ ಕಾಡೆಲ್ಲ ಕಡ್ದು ಹಾಕ್ಬಿಟ್ಟಿದೀವಿ. ಆದ್ರಿಂದ ಅವುಗಳನ್ನ ನಾವು ಉಳಿಸ್ಕೋಬೇಕು. ಇನ್ನು ರೈತರಂತೂ ಉಳಿಸ್ಕೊಳ್ಳೇಬೇಕು.
ಅವರು ಕೂಡ ಔಷಧಿ ಕ್ರಿಮಿನಾಶಕಗಳನ್ನು ಹೊಡೆದಿದ್ದಕ್ಕೋಸ್ಕರವಾಗಿ ಪಕ್ಷಿಗಳು ತುಂಬ ಅವುಗಳ ಸಂತಾನ ಕಡಿಮೆ ಆಗ್ತಾ ಇದೆ. ಹುಳಗಳು ಸಿಗಲ್ಲ ತಿನ್ನಕ್ಕೆ ಒಂದು, ಅಥವಾ ಸತ್ತ ಹುಳುಗಳನ್ನ ಔಷಧಿಯಿಂದ ಸತ್ತಂತ ಹುಳುಗಳನ್ನು ತಿಂದ್ರೆ ಪಕ್ಷಿಗಳು ಕೂಡ ಸತ್ತು ಹೋಗ್ತವೆ. ಆದ್ರಿಂದ ಗಿಡಗಳಿಗೆ ಔಷಧಿ ಹೊಡಿಲಾರ್ದೆ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮಾಡಿದ್ರೆ ಕ್ರಿಮಿನಾಶಕಗಳನ್ನು ಹೊಡೆಯೋ ಅಗತ್ಯ ಇರೋದಿಲ್ಲ, ಸಿಂಪಡಿಸೋ ಅಗತ್ಯ ಇರೋದಿಲ್ಲ. ಜೊತೆಗೆ ಅವುಗಳು ಮಾಡ್ತಕ್ಕಂಥ ಹಾನಿ ಅಲ್ಲ, ಅದು ನಮಗೆ ಆಗ್ತಕ್ಕಂಥ ಲಾಭ. ಶರಣಬಸವೇಶ್ವರರು ಅವರು ಹೊಲದಲ್ಲಿ ರಂಜಣಿಗೆಗಳನ್ನು ಕಟ್ಟಿಸಿ ಪಕ್ಷಿಗಳಿಗೆ ನೀರು ಕುಡಿಯಕ್ಕೆ ಕೊಟ್ಟು ಅವುಗಳಿಗೆ ರೈತರು ಒಂದು ತಾಲು ಬಿಡ್ತಿದ್ರು. ಕೂರ್ಗೆನಲ್ಲಿ 3 ತಾಲು ಬಿತ್ತಿದ್ರೆ 1 ತಾಲು ರಾಜನಿಗೆ, 1 ತಾಲು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಇನ್ನೊಂದು ತಾಲು ಮಾತ್ರ ತನಗೆ ಭಾವಿಸ್ತಿದ್ದ ರೈತ. ಅಂದ್ರೆ ಅಷ್ಟರ ಮಟ್ಟಿಗೆ ಅವನು ಪಕ್ಷಿಗಳಿಗೆ ಸ್ನೇಹ ಜೀವಿಯಾಗಿದ್ದ. ಆದ್ರಿಂದ ನೀವು ಕೂಡ ಅಷ್ಟೇನೆ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪಕ್ಷಿಗಳನ್ನ ರಕ್ಷಣೆ ಮಾಡಿ ಅವುಗಳಿಗೆ ಅನುಕೂಲ ಮಾಡಿಕೊಡಿ. ನಿಮ್ಮ ಮನೆಗಳು ಪಕ್ಷಿ ಸ್ನೇಹಿ ಆಗಿರಲಿ, ನಿಮ್ಮ ಕೈ ತೋಟಗಳು ಪಕ್ಷಿ ಸ್ನೇಹಿ ಆಗಿರಲಿ. ಅಂತಹ ಗಿಡಗಳನ್ನು, ಹಣ್ಣುಗಳನ್ನು ಬೆಳೆಸಿ ಸಾಧ್ಯವಾದಷ್ಟು ಲಾಭ ಹೆಚ್ಚು ತಗೋಬೇಕು ಅಂತ ಹೇಳಿ ಔಷಧಿಗಳನ್ನು ಸಿಂಪಡಣೆ ಮಾಡಬೇಡಿ. ಅವುಗಳನ್ನು ಸಿಂಪಡಣೆ ಮಾಡದೆ ಹೋದ್ರೆ ನಿಮಗೆ ಒಳ್ಳೆ ಹಣ್ಣುಗಳು, ಒಳ್ಳೆ ತರಕಾರಿಗಳು ಸಿಗುತ್ತೆ, ಜೊತೆಗೆ ಪಕ್ಷಿಗಳಿಗೂ ಆಶ್ರಯ ಆಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.